ನಮಸ್ಕಾರ ಎಲ್ಲರಿಗೂ ಮಾಮಿ ಸಂಡಾಗೆ ಸ್ವಾಗತ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇಂದು ಮಹಾಶಿವರಾತ್ರಿ, ಶಿವನನ್ನು ಆರಾಧಿಸುವ ದಿನ. ಈ ದಿನ ಕೈಲಾಸವಾಸ ಪರಶಿವನನ್ನು ಕೋಟಿ ಕೋಟಿ ಜನರು ಭಜಿಸಿ ಪೂಜಿಸುತ್ತಾರೆ. ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷ ಬಹುಳ ಚತುರ್ದಶಿಯಂದು ಬರುವ ಈ ಶಿವರಾತ್ರಿಯ ದಿನ ಭಕ್ತಾದಿಗಳು ಶಂಭೋ ಶಂಕರನನ್ನು ನೆನೆದು ಪುನೀತರಾಗುತ್ತಾರೆ. ತನ್ನನ್ನು ನಂಬಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಎಂದಿಗೂ ನಿರಾಸೆ ಮಾಡದ ದಯಾಮಯಿ ಶಿವನಿಗೆ ಶಿವರಾತ್ರಿಯಂದು ದೇಶಾದ್ಯಂತ ವಿಶೇಷ ಪೂಜೆಗಳು ನೆರವೇರುತ್ತದೆ. ಈ ದಿನ ದೇವರಿಗೆ ಎಲ್ಲೆಡೆ ವಿಧ ವಿಧವಾದ ಅಲಂಕಾರವನ್ನ ನೋಡಬಹುದು. ಈ ದಿನ ಶಿವಲಿಂಗವನ್ನು ಹಾಲು, ನೀರು, ಬಿಲ್ವಪತ್ರೆಗಳಿಂದ ಪೂಜೆ ಮಾಡ್ತಾರೆ. ಈ ದಿನದಂದು ಓಂ ನಮಃ ಶಿವಾಯ ಎಂದು ಜಪಿಸಬೇಕು. ಇದರಿಂದ ಶಿವನ ದೈವಿಕ ಶಕ್ತಿಯನ್ನು ನಮ್ಮ ಹೃದಯಕ್ಕೆ ಆಹ್ವಾನಿಸಿದಂತೆ ಆಗುತ್ತದೆ. ಶಿವನ ಮಹಾರಾತ್ರಿ ಎಂದು ಕರೆಯಲಾಗುವ ಮಹಾಶಿವರಾತ್ರಿ ದಿನದಂದು ಶಿವ ಮತ್ತು ಪಾರ್ವತಿ ದೇವಿ ವಿವಾಹವಾದರು ಎನ್ನುವ ನಂಬಿಕೆ ಇದೆ. ಈ ದಿನ ಭಕ್ತರು ಉಪವಾಸ ವ್ರತ ಮಾಡಿ ರಾತ್ರಿ ಪೂಜೆ ಹಾಗೂ ಜಾಗರಣೆಗಳನ್ನ ನೆರವೇರಿಸ್ತಾರೆ. ನಾವು ಸಹ ಈ ವಿಶೇಷ ದಿನದಂದು ಪದ್ಮನಾಭನಗರಲ್ಲಿರುವಂಥ ಶಿವನ ದೇವಸ್ಥಾನಕ್ಕೆ ಹೋಗಿದ್ವಿ. ಇನ್ನು ಹಬ್ಬ ಆಗಿದ್ರಿಂದ ಜನಸಂಖ್ಯೆ ಜಾಸ್ತಿನೇ ಇದ್ರು. ಪಾರ್ಕ್ ಒಳಗಡೆ ಈ ದೇವಸ್ಥಾನ ಇರೋದ್ರಿಂದ ಮಕ್ಕಳನ್ನ ಆಟಕ್ಕೆ ಕರ್ಕೊಂಡು ಬಂದಿರೋ ತಂದೆ ತಾಯಂದ್ರು ಕೂಡ ಇದ್ರು. ಈ ದೇವಸ್ಥಾನದಲ್ಲಿ ಉಚಿತ ಗಂಗಾಜಲ ಮತ್ತು 21 ಹಿಮಲಿಂಗಗಳ ದರ್ಶನನ ಕೂಡ ನಾವು ಮಾಡಿದ್ವಿ. ಶಿವರಾತ್ರಿ ಬಗ್ಗೆ ಹೇಳೋದಾದ್ರೆ, ಶಿವನು ನಮ್ಮ ದುಃಖಗಳನ್ನು ನಾಶ ಮಾಡಿ ಸಂತೋಷ ನೀಡ್ತಾನೆ ಅನ್ನೋದೇ ಈ ಶಿವರಾತ್ರಿ ವಿಶೇಷ. ಮಹಾಶಿವರಾತ್ರಿಯ ವಿಶೇಷ ದಿನದಂದು ಶಿವ ಮತ್ತು ಶಕ್ತಿ ದೇವರ ಸಮ್ಮಿಲನದ ಸಂಕೇತವಾಗಿರುತ್ತೆ. ಈ ದಿನ ಶಿವನು ತಾಂಡವ ನೃತ್ಯನ ಮಾಡ್ತಾನೆ. ಸೃಷ್ಟಿ ಮತ್ತು ವಿನಾಶದ ಚಕ್ರವನ್ನು ಇದು ಪ್ರತಿನಿಧಿಸುತ್ತೆ. ಇದೇ ರೀತಿ ಅನೇಕ ನಂಬಿಕೆ ಈ ಹಬ್ಬಕ್ಕೆ ವಿಶೇಷತೆ ನೀಡುತ್ತೆ. ಉಪವಾಸ ಮತ್ತು ಪೂಜೆಯ ಮೂಲಕ ಅಹಂಕಾರ ಮತ್ತು ನಕಾರಾತ್ಮಕತೆಯನ್ನು ದೂರ ಮಾಡಬಹುದು. ಇನ್ನು ಈ ಶಿವತಾಂಡವ ಶಿವನ ಉಗ್ರ ನೃತ್ಯವಾಗಿರುತ್ತೆ. ಸೃಷ್ಟಿ, ಸ್ಥಿತಿ ಮತ್ತು ಲಯದ ಸಂಕೇತವಾಗಿರುತ್ತೆ. ನಾವು ಹೋಗಿದ್ದಂಥ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ಸನ್ನಿಧಿ ಕೂಡ ಇತ್ತು. ಇದರ ಜೊತೆಗೆ ವಿನಾಯಕ, ಆಂಜನೇಯ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ ಹಾಗೆ ನವಗ್ರಹ ಸನ್ನಿಧಿ ಕೂಡ ನೀವಿಲ್ಲಿ ನೋಡಬಹುದು. ದೇವಸ್ಥಾನದಲ್ಲಿ ಅನೇಕ ರೀತಿಯ ಪೂಜೆಗಳು ನಡೀತಿತ್ತು. ಇನ್ನು ಇಲ್ಲಿ ನಾವು ಲೈನಲ್ಲಿ ನಿಂತ್ಕೊಂಡು ಅಮೃತೇಶ್ವರ ಸ್ವಾಮಿನ ದರ್ಶನ ಮಾಡಿದ್ವಿ. ಇನ್ನು ಅಲಂಕಾರ ಬೆಳಗ್ಗಿನ ಜಾವದ್ದು ಮುಗ್ದಿತ್ತು. ಮತ್ತೆ ಸಂಜೆಯ ವೇಳೆ ಹಾಗೆ ಭಜನೆ ಮಾಡೋರು ಕೂಡ ಇಲ್ಲಿ ಬಹಳ ಜನ ಸೇರಿದ್ರು. ನಾವು ಹೋಗಿದ್ದ ಸಮಯದಲ್ಲಿ ಈ ಅಮೃತೇಶ್ವರ ಸ್ವಾಮಿಗೆ ಹಾಲಿನ ಅಭಿಷೇಕನ ಕೂಡ ಮಾಡ್ತಾ ಇದ್ರು. ಇನ್ನು ಭಕ್ತಾದಿಗಳು ಹೇಳ್ತಿದ್ದಂಥ ಭಜನೆ ಮಂತ್ರಗಳು ಗಗನ ಮುಟ್ಟಿತ್ತು. ಈ ಹಾಲಿನಿಂದ ಮಾಡ್ತಾ ಇರುವಂಥ ಅಭಿಷೇಕದ ಹಾಲನ್ನ ಕೂಡ ತೀರ್ಥದ ರೂಪದಲ್ಲಿ ಭಕ್ತಾದಿಗಳಿಗೆ ಹಂಚಲಾಗ್ತಾ ಇತ್ತು. ನಾನಾ ಜಾಗಗಳಿಂದ ಭಕ್ತಾದಿಗಳು ದಂಡೋಪದಂಡವಾಗಿ ಬಂದು ಈ ದೇವರಿಗೆ ಹಾಲನ್ನ ಸಮರ್ಪಿಸಿ ಈ ರೀತಿ ಅಭಿಷೇಕನ ಮಾಡಿಸ್ತಿದ್ರು. ಶಿವನಿಗೆ ಯಾಕೆ ಶಿವರಾತ್ರಿ ಎಂದು ಹಾಲಿನ ಅಭಿಷೇಕ ಮಾಡ್ತಾರೆ ಅಂದರೆ, ಶಿವನು ಅಭಿಷೇಕ ಪ್ರಿಯ. ಆದ್ರಿಂದ ಹಾಲಿನಿಂದ ಅಭಿಷೇಕ ಮಾಡಿದರೆ ಶಿವನಿಗೆ ಸಂತೋಷ ಆಗತ್ತೆ ಅಂತ ಭಕ್ತಾದಿಗಳು ನಂಬಿರ್ತಾರೆ. ಅದಲ್ಲದೆ ಹಾಲು ಶುದ್ಧತೆಯ ಸಂಕೇತ. ಶಿವಲಿಂಗಕ್ಕೆ ಹಾಲು ಸುರಿಯೋದ್ರಿಂದ ನಮ್ಮ ಮನಸ್ಸು ಮತ್ತು ಆತ್ಮ ಶುದ್ಧೀಕರಿಸುತ್ತೆ. ಅಭಿಷೇಕನ ಕಣ್ತುಂಬಿಕೊಂಡಿದ ನಂತರ ಮುಂದೆ ನಾವಿಲ್ಲಿ ಶ್ರೀ ರಾಜರಾಜೇಶ್ವರಿ ಅಮ್ಮನವನ್ನ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಕೂತ್ಕೊಂಡಿದ್ದಾಳೆ ನಮ್ಮ ತಾಯಿ ಅಂತ. ಅಲ್ಲಿಂದ ಮುಂದೆ ಸರಸ್ವತಿ ದೇವಿಗೆ ಕೂಡ ಅಲಂಕಾರ ಮಾಡಿ ಆರಾಧನೆ ಮಾಡ್ತಾ ಇದ್ರು. ಸ್ವಲ್ಪ ಮುಂದೆ ಹೋದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಲಕ್ಷ್ಮೀಕಾಂತ ಸ್ವಾಮಿ ಸನ್ನಿಧಿ ಕೂಡ ಇದೆ. ಈ ಜಾಗದಲ್ಲಿ ಮೊದಲು ಪ್ರತಿಷ್ಠಾಪಿತವಾದ ದೇವಸ್ಥಾನ ಈ ಲಕ್ಷ್ಮೀಕಾಂತ ಸ್ವಾಮಿ. ಇನ್ನು ನಮ್ಮ ಮುದ್ದು ಕೃಷ್ಣನ ಸನ್ನಿಧಿ ಇಲ್ಲಿ ಖಂಡಿತವಾಗ್ಲೂ ನೀವು ನೋಡಲೇಬೇಕು. ಇನ್ನು ಬರೋ ಭಕ್ತಾದಿಗಳಿಗೆ ಅಂತ ಹಾಲಿನ ಅಭಿಷೇಕ ಮಾಡಲಿಕ್ಕೆ ಅಂತ ಅಲ್ಲೇನೆ ಶಿವ ಪಾರ್ವತಿ ಫೋಟೋ ಇಟ್ಟು ಲಿಂಗನ ಕೂಡ ಬಿಲ್ವಪತ್ರೆಯ ಜೊತೆಗೆ ಇಟ್ಟಿದ್ರು. ನಾವು ಕೂಡ ಹಾಲಿನಿಂದ ಶಿವನಿಗೆ ಅಭಿಷೇಕನ ಮಾಡಿದ್ವಿ.
ಅಭಿಷೇಕದ ನಂತರ ನಮಗೆ ಕಲ್ಸಕ್ಕರೆ ಪ್ರಸಾದ ಸಿಕ್ತು. ನನ್ನ ಮಗಳ ಫೇವ್ರೆಟ್ ಪ್ರಸಾದ. ಅಮ್ಮ ಸ್ವಲ್ಪ ಎಲ್ಲರಿಗೂ ಕೊಡು ಅಂತ ಹೇಳಿದ್ರು ಕೊಡದೆ ನನಗೆ ಮಾತ್ರ ಬೇಕು ಅಂತ ಹೇಳಿ ಅವಳು ಒಬ್ಳೆ ತಿಂದು ಖಾಲಿ ಮಾಡಿದ್ಲು. ದೇವಸ್ಥಾನದಲ್ಲಿ ನಾವು ಮಹಾಲಕ್ಷ್ಮಿ ಅಮ್ಮನವನ್ನ ಕೂಡ ನೋಡಬಹುದು. ಎಲ್ಲ ದೇವರ ದರ್ಶನ ಮುಗಿದ ನಂತರ ಪ್ರಸಾದ ವಿತರಣೆ ಮಾಡ್ತಾ ಇದ್ರು. ದೇವಸ್ಥಾನದ ಪ್ರಸಾದ ಅಂದ್ರೇನೆ ಬಹಳ ರುಚಿ ಇರುತ್ತೆ ನೋಡಿ. ನಮಗೆ ಪ್ರಸಾದದ ರೂಪದಲ್ಲಿ ಪುಳಿಯೋಗರೆ ಸಹ ಸಿಕ್ತು. ಇನ್ನು ದೇವಸ್ಥಾನದಲ್ಲಿ ಈ ಚಿಕ್ಕದಾಗಿ ಒಂದು ರಥನ ಮಾಡಿದ್ರು. ಇಲ್ಲಿ ಶಿವಲಿಂಗವನ್ನ ಮತ್ತು ಶಿವನನ್ನು ಕೂರಿಸಿ ತೇರ್ನ ಎಳೆಯಲಾಗಿತ್ತು. ಭಕ್ತಾದಿಗಳೆಲ್ಲ ಇಲ್ಲಿ ದೀಪನ ಹಚ್ತಾ ಇದ್ರು. ನೋಡ್ತಾ ಇರ್ಬೋದು, ಕೆಲವರು ಒಂದು ದೀಪನ ಹಚ್ಚಿರ್ತಾರೆ, ಇನ್ ಕೆಲವರು 2 ದೀಪ, ಹಾಗೆ ಅಕ್ಕಿ ಮೇಲೆ ದೀಪನ ಹಚ್ಚಿರೋರು. ಅವರ ಮನಸ್ಸಿನ ಭಕ್ತಿಗನುಸಾರವಾಗಿ ಅನುಕೂಲಕ್ಕೆ ತಕ್ಕಂತೆ ಎಲ್ಲ ಭಕ್ತಾದಿಗಳು 5 ದೀಪ, 2 ದೀಪ, 1 ದೀಪ, ಮಣ್ಣಿನ ದೀಪ, ಹೀಗೆ ವಿಶೇಷವಾದ ವಿಧವಾದ ದೀಪಗಳನ್ನ ದೇವರಿಗೆ ಹಚ್ಚಿ ನಮಸ್ಕಾರ ಮಾಡ್ತಿದ್ದ ಭಕ್ತಾದಿಗಳನ್ನ ನಾವಿಲ್ಲಿ ಕಂಡ್ವಿ. ದೇವರ ದರ್ಶನ ಎಲ್ಲ ಮುಗ್ದಿದ ನಂತರ ಇಲ್ಲಿ 21 ಲಿಂಗಗಳನ್ನ ಸ್ಥಾಪನೆ ಮಾಡಿದ್ರು. ಎಲ್ಲ ಲಿಂಗಗಳನ್ನು ನೋಡೋದಿಕ್ಕೆ ವಿಧವಾದ ಬಣ್ಣಗಳಲ್ಲಿ ಇತ್ತು. ನೀವು ನೋಡ್ತಾ ಇರ್ಬೋದು, ಕೆಂಪು, ನೀಲಿ, ಹಸಿರು, ಬಿಳಿ, ಮತ್ತೆ ಪರ್ಪಲ್ ಕಲರ್, ಆರೆಂಜ್ ಕಲರ್, ಎಷ್ಟೊಂದು ಥರದಲ್ಲಿ ಲಿಂಗಗಳನ್ನ ಮಂಜಿನ ಗಡ್ಡೆಯಲ್ಲಿ ಮಾಡಿದ್ರು. ಸುಮಾರು 6 ಗಂಟೆಯಿಂದ ಈ ದರ್ಶನನ ಇಡೀ ನೈಟ್ ಈ ದರ್ಶನನ ಇಡಲಾಗತ್ತೆ. ಇನ್ನು ಇದನ್ನ ಮಂಜುಗಡ್ಡೆಯಲ್ಲಿ ಮಾಡಿದ ಕಾರಣ ಆ ಮಂಜುಗಡ್ಡೆ ಎಲ್ಲ ಕರಗಿ ನೀರಾಗಿ ಹೋಗ್ತಾ ಇರೋದನ್ನ ಸಹ ನಾವಲ್ಲಿ ನೋಡ್ಬೋದು. ಲೈಟಿಂಗ್ ಎಫೆಕ್ಟ್ಸ್ನಲ್ಲಿ ಈ ಶಿವಲಿಂಗಗಳು ಬಹಳ ಚೆನ್ನಾಗಿ ಕಾಣ್ತಾ ಇದ್ವು. ಮಂಜಿನ ಗಡ್ಡೆಯಲ್ಲಿ ತಯಾರು ಮಾಡಿದಂಥ ಈ ಶಿವಲಿಂಗಗಳನ್ನ ಬೇರೆ ಬೇರೆ ಆಕಾರದಲ್ಲಿ ಬೇರೆ ಬೇರೆ ಬಣ್ಣಗಳಲ್ಲಿ ಇರೋದನ್ನ ನೋಡಲಿಕ್ಕೆ ಭಕ್ತಾದಿಗಳು ದಂಡೋಪದಂಡವಾಗಿ ಬಂದಿದ್ರು. ನೀವು ಸಹ ಇನ್ನೂ ಈ ದೇವಸ್ಥಾನನ ದರ್ಶನ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಮ್ಮೆ ಹೋಗಿ ಬನ್ನಿ. ಬೆಳಗ್ಗಿನ ಜಾವದವರೆಗೂ ಈ ಶಿವಲಿಂಗಗಳನ್ನ, ಈ ಮಂಜಿನ ಗಡ್ಡೆಯಲ್ಲಿ ಮಾಡಿರುವಂಥ ಈ ಶಿವಲಿಂಗಗಳನ್ನ ಕೂಡ ಇಟ್ಟಿರ್ತಾರೆ. ಇದಿರೋದು ಪದ್ಮನಾಭನಗರ ಪಾರ್ಕ್ ಅಲ್ಲಿರುವಂಥ ಶಿವನ ದೇವಸ್ಥಾನ ಆಗಿರತ್ತೆ. ನಾನು ಮೊದಲೇ ಹೇಳ್ದಂಗೆ ಈ ದಿನ ಶಿವಲಿಂಗನ ಹಾಲು, ನೀರು, ಬಿಲ್ವಪತ್ರೆ, ಹಣ್ಣುಗಳು, ಹೂವ, ಧಾತುರ ಮುಂತಾದ ಪದಾರ್ಥಗಳಿಂದ ಪೂಜೆ ಮಾಡ್ತಾರೆ. ರಾತ್ರಿ ಉತ್ಸವದ ಜಾಗರಣೆಯಲ್ಲಿ ಓಂ ನಮಃ ಶಿವಾಯ ಅಂತ ಹೇಳ್ತಾರೆ. ಅದಲ್ಲದೆ ಶಿವನ ಮಂತ್ರಗಳು, ಶಿವನನ್ನು ಜಪಿಸುವಂತಹ ಸ್ತೋತ್ರಗಳನ್ನ ಕೂಡ ಹೇಳಲಾಗತ್ತೆ. ನಾವು ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ಮತ್ತೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ KR ರೋಡ್ನಲ್ಲಿರುವಂಥ ಉಮಾಮಹೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ. ಬಹಳ ರಶ್ ಇತ್ತು. ಸ್ಪೆಷಲ್ ದರ್ಶನ ನಮಗೆ ಸಿಗಲಿಲ್ಲ. ಜನರಲ್ ಕ್ಯೂ ಅಲ್ಲೇನೆ ನಾವು ಕೂಡ ಹೊರಟ್ವಿ. ಕ್ಯೂ ದೊಡ್ಡದಾಗಿರೋದ್ರಿಂದ ನನ್ನ ಮಗಳು ಅಮ್ಮ ಎಷ್ಟೊತ್ತಿಗೆ ಮುಗಿಯುತ್ತೆ, ಬೇಗ ಹೋಗೋಣ ಅಂತ ಕೇಳ್ತಾನೆ ಇದ್ಲು. ಇನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇಲ್ಲಿಯೂ ಸಹ ರಾತ್ರಿ ಇಡೀ ಪೂಜೆ, ಜಾಗರಣೆ ಹಾಗೆ ಭಜನೆಗಳು ನಡೆಯುತ್ತೆ. ಇನ್ನು ಪ್ರಥಮ ಪೂಜೆಗೆ ಅಧಿಪತಿಯಾದ ವಿಘ್ನೇಶ್ವರನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ದೇವರ ದರ್ಶನ ಎಲ್ಲ ಮಾಡಿ ಹೊರಗಡೆ ಬಂದಿದ್ದು ನಮಗೆ ಲಡ್ಡು ಪ್ರಸಾದ ಸಿಕ್ತು. ಈ ದಿನ ಉಪವಾಸ ಜಾಗರಣೆ ಮಾಡೋರು ಇಡೀ ದಿನ ನಿದ್ದೆ ಮಾಡದೆ ಉಪವಾಸ ಮುಗಿದ ನಂತರ ಬೆಳಗ್ಗೆ ಸ್ನಾನ ಮಾಡಿ ಮತ್ತೆ ಶಿವನ ಪೂಜೆ ಮಾಡಿ ನೈವೇದ್ಯನ ಸಮರ್ಪಿಸಬೇಕು. ಇನ್ನು ಈ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ಬಹಳ ಚೆನ್ನಾಗಿ ಅಲಂಕಾರನ ಮಾಡಲಾಗಿತ್ತು. ಹೊರಗಡೆ ದಂಪತಿಗಳ ಸಮೇತ ಶಿವ, ಪಾರ್ವತಿ, ಸುಬ್ರಹ್ಮಣ್ಯ, ಗಣೇಶನ ಚಿತ್ರನ ಕೂಡ ಇಡಲಾಗಿತ್ತು. ಇಲ್ಲಿ ಈ ಮಹಾಶಿವರಾತ್ರಿಯ 38ನೇ ವಾರ್ಷಿಕೋತ್ಸವನ ಮಾಡ್ತಾ ಇದ್ರು. ದೇವರ ಅಲಂಕಾರದ ಜೊತೆಗೆ ದೇವಸ್ಥಾನದ ಸುತ್ತಮುತ್ತಲಿನ ವಾತಾವರಣ ಒಂದು ರೀತಿ ಪಾಸಿಟಿವ್ ಎನರ್ಜಿನೇ ಕೊಡ್ತಾ ಇತ್ತು. ಈ ದೇವಸ್ಥಾನದಲ್ಲಿ ಮಹಾರುದ್ರಯಾಗ ಮತ್ತು ಶತಚಂಡಿಕಾಯಾಗ ಇನ್ನು ಮುಂತಾದ ಯಾಗಗಳನ್ನು ಮಾಡಲಾಗಿತ್ತು. ಈ ಜಾಗದ ಅತ್ಯುತ್ತಮ ಅಲಂಕಾರ ಅಂದರೆ ಶಿವನ್ನ ಮತ್ತು ಗಂಗೆಯನ್ನ ಬಹಳ ಚೆನ್ನಾಗಿ ಪ್ರತಿಷ್ಠಾಪನೆ ಮಾಡಿದ್ರು. ನೋಡಿ, ಶಿವಲಿಂಗದ ಮೇಲೆ ಗಂಗೆಯಿಂದ ಅಭಿಷೇಕ ಆಗ್ತಾ ಇರೋ ರೀತಿ ಇಲ್ಲಿ ಡಿಪಿಕ್ಟ್ ಮಾಡಿ
ಎಷ್ಟು ಚೆನ್ನಾಗಿ ಕಟೌಟ್ನ ಮಾಡಿದ್ದಾರೆ ಅಂತ. ಇಲ್ಲಿ ನೀರನ್ನ ಸಹ ವೇಸ್ಟ್ ಮಾಡದೆ ಅದೇ ವಾಟರ್ನ ರೀಸೈಕ್ಲಿಂಗ್ ಮಾಡೋದಕ್ಕೆ ಅಂತಲೂ ಕೂಡ ಪೈಪ್ಸ್ನ ಹಾಕಲಾಗಿತ್ತು. ನೀವು ಕೂಡ ಈ ಮಹಾದಿನದಂದು ಯಾವ ದೇವಸ್ಥಾನಕ್ಕೆ ಹೋಗಿ ಬಂದ್ರಿ ಅಂತ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮತ್ತಷ್ಟು ವಿಡಿಯೋಗೋಸ್ಕರ ಕೀಪ್ ವಾಚಿಂಗ್ our ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.